ಮಳೆಗಾಲದಲ್ಲಿ ನೀರು ಒಳಗಡೆ ಬರಬಾರ್ದು ಅಂದರೆ ಮಿನಿಮಮ್ ಪ್ಲಿಂತ್ ಇದೆಯಲ್ಲ, ಪ್ಲಿಂತ್ ಈ ಲೆವೆಲ್ ಬಾಟಮ್ ಲೆವೆಲ್ ಮಿನಿಮಮ್ ರೋಡ್ ಲೆವೆಲಿಂದ 1.5 ಅಡಿ ಇಲ್ಲಾಂದರೆ 2 ಅಡಿ ಗಂಟ ಮ್ಯಾಕ್ಸಿಮಮ್ 2 ಫೀಟ್ ಮಿನಿಮಮ್ 1.5 ಫೀಟ್ ತೊಗೊಬೇಕು. 1.5 ಫೀಟ್ ಪ್ಲಿಂತ್ ತೊಗೊಂಡ್ರೆ ಇದು 2 ಕೆಲಸ ಮಾಡುತ್ತೆ. ಒಂದು ಬಿಲ್ಡಿಂಗ್ದು ಲೋಡ್ ಕೂಡ ತೊಗೊಳುತ್ತೆ, ಮತ್ತು ರೋಡ್ ಲೆವೆಲಿಂದ ಹೈಟ್ ಇರೋದ್ರಿಂದ ರೋಡ್ ನಾಳೆ ಡೆವಲಪ್ಮೆಂಟ್ ಆದ್ರೂ ಮತ್ತೊಂದಾದರೂ ಕಾಂಕ್ರೀಟ್ ಏನೇ ಬಂದ್ರೂ ನೀರು ಮ್ಯಾಕ್ಸಿಮಮ್ ಒಳಗಡೆ ಬರಲ್ಲ. ಪ್ಲಸ್ ಹಿಂಗೆ ಸ್ಲೋಪ್ ಇರ್ತದೆ, ಪಾರ್ಕಿಂಗಲ್ಲಿ ಕೂಡ ಪೂರ್ತಿ ಸ್ಲೋಪ್ ಇರ್ತದೆ. 90% ಅವಾಯ್ಡ್ ಮಾಡುತ್ತೆ ಇದು. ಅಗೇನ್ ಡಿಪೆಂಡ್ಸ್ ಆನ್ ದಿ ಏರಿಯಾ ಆಸ್ ವೆಲ್. ಅಕಸ್ಮಾತ್ ಇಲ್ಲಿ ಸ್ಲೋಪ್ ಕರೆಕ್ಟಾಗಿಲ್ಲ, ರೋಡ್ ಸ್ಲೋಪ್ ಕರೆಕ್ಟಾಗಿಲ್ಲ ಅಂದರೆ ಇದನ್ನ ಇನ್ನೊಂಚೂರು ಹೈಟ್ ತೊಗೊಬೇಕಾಗ್ತದೆ, ಇನ್ನೊಂದು 2 ಫೀಟ್ ಹೈಟ್ ತೊಗೊಬೇಕಾಗ್ತದೆ. ಅದಕ್ಕೆ ಇದು ರೋಡಿಂದ 1 ಅಡಿ ಒಳಗಡೆ ತೊಗೊಂಡಿರ್ತೀವಿ ನಾವು ಇದನ್ನ. ಸೊ ಇದು ಇನ್ನೂ 1 ಅಡಿ ಜಾಗ ಇದೆ ನಮಗಿನ್ನ. ಸೊ 1 ಅಡಿ ಪ್ಲಸ್ ಇನ್ನೊಂಚೂರು ರೋಡಿಗೆ ಸ್ಲೋಪ್ ತೊಗೊತೀರಲ್ಲ, ಅದರಿಂದ ನೀಟಾಗಿ ಗಾಡಿ ಸ್ಮೂತಾಗಿ ಹೋಗುತ್ತೆ, ತೊಂದರೆ ಇಲ್ಲ. ಪ್ಲಸ್ ಟೈಲ್ ಬಂದುಬಿಟ್ಟು ಇದರಿಂದ ಮೇಲೆ ಮ್ಯಾಕ್ಸಿಮಮ್ ಇನ್ನೂ 1.5 ಇಂಚ್ ಬರ್ತದೆ ಅಷ್ಟೇ. ಅಲ್ಲಿಂದ ಸ್ಲೋಪ್ ಬರ್ತದೆ, ಅಲ್ಲಿಂದ 3 ಇಂಚಸ್ ಸ್ಲೋಪ್ ಇರ್ತದೆ, ಇಲ್ಲಿ 1.5 ಇಂಚ್ ಇರ್ತದೆ. ಸೊ ಅದರಿಂದ ಗಾಡಿ ಎತ್ತಕ್ಕೂ ತೊಂದರೆ ಆಗಲ್ಲ.